ಇಂಥ ಒಂದು ಮೇರು ನಟನ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಬೇಕು ಅಂದ್ರೆ ಅದೊಂದು ಗಟ್ಟಿತನ ಬೇಕು. ಆ ಗಟ್ಟಿತನ ಇದ್ದರೆ ಮಾತ್ರ ಬರೋದು. ಅದರಲ್ಲೂ ಕೂಡ ಕನ್ನಡತನ ಇರಬೇಕು. ಆ ಒಂದು ಗಟ್ಟಿತನವನ್ನ, ಆ ಒಂದು ಕನ್ನಡತನವನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಲಾ ಬಳಗ ಹೊಂದಿದೆ. ಮೊದಲನೇದಾಗಿ ನಿಮ್ಗೆ ಮತ್ತೆ ಕೆಂಗಲ್ ಆಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬಾ ಜನ ಕಲಾವಿದರು ನಮ್ಮ ಚನ್ನಪಟ್ಟಣದಲ್ಲಿ ಇದ್ದಾರೆ. ಏಕೆಂದ್ರೆ ಕಲಾವಿದರನ್ನ ಬೆಳೆಸೋದು ಬಹಳ ಮುಖ್ಯ. ಕಲಾವಿದರಿಗೆ ಏನು ಕೇಳಲ್ಲ, ಅವ್ರಿಗೆ ಬೇಕಾಗಿರೋದು ಒಂದು ಜೋರಾದ ಚಪ್ಪಾಳೆಗಳು ಕೇಳ್ತಾರೆ. ಎಲ್ಲರೂ ಹೋದಾಗ ಒಂದು ಗೌರವ ಪೂರ್ವಕವಾಗಿ ಅವ್ರ ಮಾತು ನಡೆ ನುಡಿ ಕೇಳ್ತಾರೆ ಅಷ್ಟೇ ಹೊರತು. ನಾನು ತುಂಬಾ ಕಡೆ ನೋಡಿದೀನಿ. ಈಗ ನಾನು ಕೂಡ ಸುಮಾರು 4 ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ದೀನಿ, 4 ಧಾರಾವಾಹಿಗಳು ಮಾಡಿದ್ದೀನಿ. ಅದಾದ್ಮೇಲೆ ನಾನು ಲೆಕ್ಚರಾಗಿ ವರ್ಕ್ ಮಾಡ್ಬೇಕಾದ್ರೆ ಧಾರಾವಾಹಿ ಮಾಡಿದೆ. ಕುಂಕುಮ ಭಾಗ್ಯ ಅಂತ ಬರ್ತಾ ಇತ್ತು, ಅದು ಗುಪ್ತಗಾಮಿನಿ, ವಾತ್ಸಲ್ಯ, 4-5 ಧಾರಾವಾಹಿಗಳು ಮಾಡಿದೆ. ಆ ಟೈಮ್ ನಾನು ಲೆಕ್ಚರಾಗಿ ವರ್ಕ್ ಮಾಡ್ತಿದ್ದೆ. ನಂಗೆ ಬಹಳ ಇಷ್ಟ ನಟನೆ ಅದೆಲ್ಲ. ನೀವೇ ಸೀನಿಯರ್ ಕಲಾವಿದರೆಲ್ಲ ಹೇಳಿ ನಮ್ಗೆ ಮೋಟಿವೇಟ್ ಮಾಡಿ ಮಾಡತರ ಮಾಡಿದ್ದು. ಅದಾದ್ಮೇಲೆ ನಮ್ಗೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಆಯ್ತು ಸಹಕಾರ ಇಲಾಖೆಯಲ್ಲಿ. ಗೌರ್ಮೆಂಟ್ ಜಾಬ್ ಆದ್ಮೇಲೆ ಧಾರಾವಾಹಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅವಾಗ ನಾನು ದೂರದರ್ಶನಲ್ಲಿ ಆಂಕರ್ ಕಾಲ್ ಮಾಡಿದ್ರು. ಅವಾಗ ನಾನು ಅಲ್ಲಿ ಹೋಗಿ ಆಕಾಶವಾಣಿ ಸ್ವಲ್ಪ ದಿನ ವರ್ಕ್ ಮಾಡಿದೆ FM ರೈನ್ಬೋದಲ್ಲಿ. ಅದಾದ ನಂತರ ನಾನು ದೂರದರ್ಶನಲ್ಲಿ ಬೆಳಗು ಕಾರ್ಯಕ್ರಮ, ಹಲವು ಗೆಳೆಯರಿ ಕಾರ್ಯಕ್ರಮ, ಅಲ್ಲಿ ನಾನು ಮತ್ತೆ ಶುರು ಮಾಡಿದೆ. ನನ್ನ ಬೆಳಗ್ಗೆ ಹೋಗಿ ಮುಗಿಸ್ಕೊಂಡು ನಂತರ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಆಮೇಲೆ ನಾನು KS ಆದ್ಮೇಲೆ ಬಿಟ್ಟಿದ್ದೀನಿ. ಇವಾಗ್ಲೂ ಕೂಡ ನನ್ಗೆ ಹಾಡುಗಾರಿಕೆ, ನಟನೆ, ಡ್ಯಾನ್ಸ್ ಅಂದ್ರೆ ನಂಗೆ ಬಹಳ ಇಷ್ಟ. ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ತಹಶೀಲ್ದಾರ್ ಕೆಲಸ ಮಾಡೋದು ತುಂಬಾ ಕಷ್ಟ, ನಿಭಾಯಿಸೋದು ತುಂಬಾ ಸ್ಟ್ರೆಸ್ ಇರುತ್ತೆ. ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಈ ಒಂದು ಹಾಡುಗಳ ಮುಖಾಂತರ, ಒಂದು ಡ್ಯಾನ್ಸ್, ಈ ತರ ಕಲಾವಿದರು ಸಿಗ್ತಿರೋ ಜೊತೆ ಸ್ವಲ್ಪ ಹರಟೆ ಹೊಡೆಯೋದು ನಂಗೆ ಬಹಳ ಇಷ್ಟ. ಹಾಗೆ ಕನ್ನಡದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನ್ ಬಹಳ ಕನ್ನಡದ ಅಭಿಮಾನಿ. ಯಾಕೆ ನಾನು M.Com ಮಾಡಿರ್ಬೋದು, ಆದ್ರೆ ನಾನು ಎಕ್ಸಾಮ್ ತಗೊಂಡಿದ್ದು ಕನ್ನಡ ಲಿಟ್ರೇಚರು, ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದೆ, ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದೆ. ನಾನು ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ನ ಬರ್ದೆ. ಇವಾಗ ತುಂಬಾ ಕಡೆ ನಾನು ಹೋದಾಗ ನೀವು ಜರ್ನಲಿಸಂ ಮಾಡಿದಿರಾ ಅಥವಾ ME ಕನ್ನಡ ಮಾಡಿದಿರಾ ಅಂತ ಹೇಳ್ತಾರೆ. ನಾನು ಓದಿದ್ದು M.Com, M.Phil, ಇವಾಗ PhD ಮಾಡ್ತಾ ಇದ್ದೀನಿ. ಆದ್ರೆ ಕನ್ನಡ ಭಾಷೆ ನನ್ನ ತಾಯಿ ಕೊಟ್ಟಂತಹ ಒಂದು ಭಾಷೆ, ಆದ್ರಿಂದ ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ. ಕನ್ನಡ ಭಾಷೆಯನ್ನ ಎಲ್ರು ಬಹಳ ಶುದ್ಧವಾಗಿ ಮಾತಾಡಿ. ಎಷ್ಟೋ ಜನ ನಾನು ನೋಡ್ತೀನಿ ಹಕ್ಕಿ ಅಂತ ಹೇಳ್ತಿದ್ದೀರಾ, ಅಕ್ಕಿ ಅಂತ. ಇಲ್ಲಿ ಭಾಷೆ ಅಂತ ಹೇಳ್ಬೇಕಾದ್ರೆ ಭಾಷೆ ಅಂತ ಹೇಳ್ಬೋದು. ನಮ್ಮ ದೇಶ ಭಾರತ, ಜೈ ಭಾರತ ಜನನಿ ಹೇಳಲ್ಲ, ಜೈ ಭಾರತ ಜನನಿ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ನಿಜವಾಗ್ಲೂ ನಮ್ಮ ಅಣ್ಣವರಾದಂತಹ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರಿಗೆ ಏನಾದ್ರೂ ಗೌರವವನ್ನು ಕೊಡ್ಬೇಕು ಅಂದ್ರೆ ಅವ್ರಿಗೆ ಏನು ಕೊಡಕ್ಕಾಗಲ್ಲ. ಕನ್ನಡವನ್ನ ಶುದ್ಧವಾಗಿ ಮಾತಾಡೋಣ. ಕನ್ನಡಿಗರು ಎಲ್ಲರೂ ಸಿಕ್ಕರೆ, ಅವ್ರು ತುಂಬಾ ಕಷ್ಟದಲ್ಲಿದ್ರೆ ಅವ್ರಿಗೆ ಒಂದು ಸಣ್ಣ ಸಹಾಯವನ್ನು ಮಾಡೋಣ. ಅವಾಗ ಮಾತ್ರ ನಾವು ನಿಜವಾದ ಅಭಿಮಾನಿಗಳಾಗ್ತೀವಿ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ 1-2 ಲೈನ್ ನಿಮ್ಗೆ ಹಾಡ್ತೀವಿ. ಇದಕ್ಕೆ ಎಲ್ಲ ಕಡೆ ಹೋದಾಗ ಆ ಒಂದು ಹಾಡನ್ನ ಬಳಕೆ ಮಾಡ್ತೀವಿ. ಯಾಕೆಂತ ಇವತ್ತಿನ ಸಮಾಜದಲ್ಲಿ ಗಂಡು ಹೆಣ್ಣು ಎರಡು ಸಮಾನವಾಗಿರ್ಬೇಕು ಅಂತ ಹೇಳಿ ಸಮಾಜ ಯಾವ ಕಡೆ ಸಾಗ್ತಾ ಇದೆ, ಎಷ್ಟು ಮಟ್ಟಿಗೆ ನಾವು ಬದುಕ್ತಾ ಇದ್ದೀವಿ ಸಮಾಜದಲ್ಲಿ, ಇತ್ತೀಚೆಗೆ ಸಮಾಜದಲ್ಲಿ ಅಂತ ಹೇಳಕ್ ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಮಿಡಿದ ಹೃದಯಗಳು ಆ ಒಂದು ಹಾಡಿನ 2 ಸಾಲನ್ನ ಹೇಳಿ ನಾನು ಮುಂದೆ ಯಾವಾಗಲೂ ಮಾತಾಡ್ತಾ ಇದ್ದೆ. ಯಾವಾಗ ಅದೇ ಒಂದು 2 ಹಾಡನ್ನ 2 ಲೈನ್ ಅನ್ನ ನಿಮ್ಗೆ ಹೇಳ್ತೀನಿ. ತಂದೆ ಕೊಡಿಸೋ ಸೀರೆ ಮದುವೆಯಾಗುವವರೆಗೆ, ತಾಯಿ ತೊಡಿಸೋ ಸೀರೆ ತಾಯಿಯಾಗುವವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಈ ಹಾಡು ಎಷ್ಟು ಚೆನ್ನಾಗಿದೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಅವನ ಸಿನಿಮಾಗೋಸ್ಕರ ಮಾಡಿರ್ಬೋದು, ಆದ್ರೆ ಇವತ್ತಿನ ಸಮಾಜಕ್ಕೆ ಪ್ರಸ್ತುತವಾಗಿ ಹಾಡು ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ನಾವು ಸಮಾನತೆಯಿಂದ ಮಾತಾಡ್ಬೇಕಾದ್ರೆ ಹೆಣ್ಣಿಗೆ ಸಮಾನತೆ ಕೊಡ್ಬೇಕು, ಫ್ರೀಡಮ್ ಬಿಡ್ಬೇಕು ಎಲ್ಲ ಹೇಳ್ತೀವಿ. ಆದ್ರೆ ಅಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಲ್ಲರ ಏನು ಅಂತ ತಂದೆಯಲ್ಲಿ ತಂಗ ಇರ್ತಾರೆ, ಒಂದು ಹೆಣ್ಣನ್ನು ಮದುವೆ ಮಾಡಿ ಕಳಿಸೋ ತನಕ ಇರ್ತಾರೆ. ತಾಯಿಯಲ್ಲಿ ತಂಗ ಇರ್ತಾರೆ, ಒಂದು ಗರ್ಭಿಣಿಯಾಗಿ ಒಂದು ಮಗು ಆಗಿ ತವ್ರ ಮನೆಗೆ ಕಳ್ಸಿಕೊಡ್ತಾರೆ, ಅಲ್ಲಿ ತಂಗ ಇರ್ತಾರೆ. ಆ ಬಂಧುಗಳಲ್ಲಿ ತಂಗ ಇರ್ತಾರೆ, ಅವರು ಅವರ ಒಂದು ಜಗಳ ಶುರು ಆಗ್ಬೇಕು, ಅಲ್ಲಿವರೆಗೆ ನಿಮ್ಮ ಬಂಧುಗಳು ಇರ್ತಾರೆ, ನಿಮ್ ಬಣ್ಣ ಬಯಲ್ ಮಾಡ್ತಾರೆ. ಆದ್ರೆ ಗಂಡ ಏನ್ ಮಾಡ್ತಾನೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ತುಂಬಾ ಸುಂದರವಾದ ಹಾಡು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.